ನಡ್ಕೊಂತ ಹೋಗ್ಬೇಕಾದ್ರೆ ನಿಮಗೆ ಅಕ್ಕಪಕ್ಕ ಹಾವುಗಳೆಲ್ಲ ಸಿಗುತ್ತೆ, ಹಾವುಗಳು ಮತ್ತೆ ನಿಮಗೆ ಚೇಳುಗಳು ಇವೆಲ್ಲ ಹೋಗ್ತಾ ಇರುತ್ತೆ. ಇಲ್ಲಿ ಆಲ್ಮೋಸ್ಟ್ ಬರೋದೆಲ್ಲ ಕಪಲ್ಸೇ ಗುರು. ಸೊ ನಾನು ಎಷ್ಟು ಜನ ಕಪಲ್ಸ್ಗಳನ್ನ ನೋಡ್ಬಿಟ್ಟೆ ಅಂತ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿಂದ. ಸೊ ಎಲ್ಲ ಕಪಲ್ಸ್ಗಳು ಜಾಸ್ತಿ ಇರ್ತಾರೆ. ಯಾಕಪ್ಪ ಅಂತಂದ್ರೆ ಈ ಪ್ಲೇಸ್ ಸಿಕ್ಕಾಪಟ್ಟೆ ವೈರಲ್ ಆಗಿಲ್ಲ ಗುರು. ಶೇಪ್ ಇದೆಯಲ್ಲ ಗುರು, ವಿ ಶೇಪ್ ಅಂತ. ಸೊ ಇದೇ ಬಟರ್ಫ್ಲೈ ರೆಕ್ಕೆ ಅಂತ ಇದು. ಸೊ ಇದಕ್ಕೆ ಈ ಬೀಚ್ ನ ಬಟರ್ಫ್ಲೈ ಬೀಚ್ ಅಂತ ಕರೀತಾರಂತೆ. ಲಾವೋಸು, ಬ್ಯಾಂಕಾಕು, ಮಲೇಷಿಯಾ ಎಲ್ಲೆಲ್ಲೋ ಹೋಗ್ತಾರೆ ಗುರು. ಸೊ ಅಷ್ಟು ದುಡ್ಡು ಖರ್ಚು ಮಾಡ್ಕೊಂಡು. ಸೊ ನೀವು ಇಲ್ಲಿಗೆ ಬಂದ್ರೆ ನೀವು ಒಂದು 500 ರೂಪಾಯಲ್ಲಿ ಫುಲ್ ಮ್ಯಾಟ್ರ್ ಫಿನಿಶ್ ಮಾಡ್ಕೋಬಹುದು ಗುರು. ಇವಾಗ ನಾವಲ್ಲಿ ನೋಡ್ತಾ ಇರೋದು ಆಮೆ ರೀತಿಲಿ ಇರುವಂತ ಬಂಡೆಕಲ್ಲು. ಯಾರಾದ್ರೂ ಈ ಐಲ್ಯಾಂಡಿಗೆ ಬಂದು ಯಾರಾದ್ರೂ ನಿಮಗೆ ಫೋನ್ ಮಾಡಿ ಸೊ ಎಲ್ಲಿದ್ಯಪ್ಪ ನೀನು ಅಂತಂದ್ರೆ ಹನಿಮೂನ್ ಅಂತ ಹೇಳ್ಬೇಕು. ಯಾಕಂದ್ರೆ ನಾವು ಇವಾಗ ಹನಿಮೂನ್ ಐಲ್ಯಾಂಡ್ ಅಲ್ಲಿ ಇದೀವಿ. ಹಿಡನ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹನಿಮೂನ್ ಐಲ್ಯಾಂಡ್ ನ ನೋಡಿದಾಯ್ತಲ್ಲ. ಸೊ ಇವಾಗ ನಾವು ಮತ್ತೆ ಬಟರ್ಫ್ಲೈ ಬೀಚ್ಗೆ ವಾಪಸ್ ಅದೇ ಬೋಟಲ್ಲಿ ಹೋಗ್ತಾ ಇದೀವಿ. ಎಲ್ಲರಿಗೂ ಗೋವಾದ ಕೊನೆಯ ದಿನಕ್ಕೆ ಸ್ವಾಗತ ಸುಸ್ವಾಗತ ಗುರು. ಇವಾಗ ನಾನು ನಿಮ್ಮನ್ನ ಬಟರ್ಫ್ಲೈ ಬೀಚ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ನಾವು ನೋಡ್ತಾ ಇರೋದು ಬಟರ್ಫ್ಲೈ ಬೀಚ್ಗೆ ಹೋಗುವಂಥ ದಾರಿ. ಸೊ ನಾವು ಇಲ್ಲಿಗೆ ಹೋಗ್ತಿದ್ದಂಗೆ ಫಸ್ಟು ನಾವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಫಸ್ಟು ನಿಮ್ಗೆ 100 ರೂಪಾಯಿ ಇಸ್ಕೊತಾರೆ ಗುರು. ಸೊ ಒಂದೊಂದು ಬೈಕಿಗೆ. ಸೊ ಆ 100 ರೂಪಾಯಿ ಟಿಕೆಟ್ನ ನೀವು ತೊಗೊಂಡು ಒಳಗಡೆ ಎಂಟ್ರಿ ಕೊಡಬೇಕಾಗುತ್ತೆ. ಯಾಕಪ್ಪ ಅಂತ ಅಂದರೆ ಇದು ಬಂದು ಪ್ರೈವೇಟ್ ಪ್ರಾಪರ್ಟಿ. ಸೊ ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ಅವರಿಗೆ ನೀವು ಅಮೌಂಟ್ನ ಪೇ ಮಾಡಿ ಅದಾದಮೇಲೆ ನಿಮ್ಮನ್ನ ಒಳಗಡೆ ಬಿಡ್ತಾರೆ. ಸೊ ಅದಾದಮೇಲೆ ನೀವು ಅಲ್ಲಿ ಬಂದು ಗಾಡಿನ ಪಾರ್ಕಿಂಗ್ ಮಾಡಿ ಸ್ವಲ್ಪ ದೂರ ನಡ್ಕೊಂಡು ಬರಬೇಕಾಗುತ್ತೆ. ನೋಡಿ ನೋಡ್ತಾ ಇದೀವಲ್ಲ ಪ್ಲೇಸು. ಸೊ ಇದೊಂಥರ ಫಾರೆಸ್ಟ್ ಗುರು. ಫುಲ್ಲು ಫಾರೆಸ್ಟಲ್ಲಿ ನಾವು ನಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಅಂದರೆ ಒಂದು 10 ನಿಮಿಷ ಜರ್ನಿ ಆಗುತ್ತೆ ಅಂದ್ಕೊಳ್ಳಿ. ಸೊ 10 ನಿಮಿಷದ ಒಳಗಡೆ ನೀವು ನಡ್ಕೊಂಡು ಆರಾಮಾಗಿ ಬರ್ಬೋದು. ಬಟ್ ನೀವೇನಾದರೂ ಕಾರಲ್ಲಿ ಬಂದರೆ ಸಿಕ್ಕಾಪಟ್ಟೆ ರಿಸ್ಕಿ ಆಗುತ್ತೆ ಅಂದ್ಕೊಳ್ಳಿ. ಯಾಕಪ್ಪ ಅಂತಂದರೆ ಕಾರು ನೀವು ಸಿಕ್ಕಾಪಟ್ಟೆ ದೂರದಲ್ಲಿ ನೀವು ಹಾಕ್ಬಿಟ್ಟು ಬರಬೇಕು. ಸೊ ದೂರದಲ್ಲಿ ಹಾಕ್ಬಿಟ್ಟು ಅಲ್ಲಿ ನಿಮಗೆ ಜೀಪ್ಗಳು ಸಿಗುತ್ತೆ. ಬಟ್ ಜೀಪಲ್ಲಿ ನಿಮಗೆ 1,500, 2,000, 3,000 ತನಕ ಕೇಳ್ತಾರೆ ಅಮೌಂಟ್ನ. ಸೊ ಅದಕ್ಕಿಂತ ಬೆಸ್ಟ್ ಏನಪ್ಪ ಅಂತಂದರೆ ನೀವು ಬೈಕಲ್ಲಿ ಬರೋದೇನೆ. ಸೊ ಎಲ್ಲರೂ ಆ ಕಡೆಯಿಂದ ಬರ್ತಾ ಇರೋರೆಲ್ಲ ಈಗ ಅಲ್ಲೇ ಮುಗಿಸ್ಕೊಂಡು ಹೋಗ್ತಾ ಅವ್ರೆ ಗುರು ವಾಪಸ್ಸು. ಸೊ ನಾವು ಇವಾಗ ಹಿಂಗೆಲ್ಲ ಹೋಗ್ತಾ ಇದ್ದೀವಿ. ಸೊ ಇದೊಂಥರ ಸಿಕ್ಕಾಪಟ್ಟೆ ಸಕ್ಕತ್ತಾಗೈತೆ ಗುರು. ಅಂದರೆ ಏನಂದರೆ ಒಂಥರ ಇಡನ್ ಜೆಮ್ ಇದ್ದಂಗೆ. ಸೊ ಎಷ್ಟೋ ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ ನಾವು ನೋಡಿರ್ತೀವಿ ಬಟರ್ಫ್ಲೈ ಬೀಚ್ನ ಅಂತ. ಬಟ್ ಕಂಪ್ಲೀಟ್ ವೀಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು. ಸೊ ಈ ಕಾಲ್ದಾರಿಲಿ ನಾವು ನಡ್ಕೊಂಡು ಹೋಗಬೇಕಾಗುತ್ತೆ ಗುರು. ಸೊ ಹಿಂಗೆ ನಡ್ಕೊತ ಹೋಗ್ಬೇಕಾದ್ರೆ ನಿಮಗೆ ಅಕ್ಕಪಕ್ಕ ಹಾವುಗಳೆಲ್ಲ ಸಿಗುತ್ತೆ, ಹಾವುಗಳು ಮತ್ತು ನಿಮಗೆ ಚೇಳುಗಳು ಇವೆಲ್ಲ ಹೋಗ್ತಾ ಇರುತ್ತೆ. ಬಟ್ ಅದರಲ್ಲಿ ನೀವು ಹುಷಾರಾಗಿ ನೀವು ನಿಧಾನಕ್ಕೆ ನಡ್ಕೊಂಡು ಹೋಗಬೇಕು. ಸೊ ಚಪ್ಪಲ್ ಹಾಕೊಂಬರೋರು ಸ್ವಲ್ಪ ಹುಷಾರಾಗಿ ನಡ್ಕೊಂಬರ್ಬೇಕು ಗುರು. ಯಾಕಪ್ಪ ಅಂದರೆ ಫುಲ್ ಕಾಲೆಲ್ಲ ಜಾರ್ತಾ ಇರ್ತೈತೆ. ಸೊ ಇಲ್ಲಿ ನಾವು ಎಂಟ್ರಿ ಕೊಡ್ತಿದ್ದಂಗೆ ನಮಗೆ ಸ್ಟಾರ್ಟಿಂಗಲ್ಲಿ ಒಂದು ಮರ ಕಾಣಿಸುತ್ತೆ. ಸೊ ಇಲ್ಲಿ ನೋಡಿ ಇಲ್ಲೆಲ್ಲ ಕಪಲ್ಸ್ಗಳೆಲ್ಲ ಕುಂತವ್ರೆ. ಇಲ್ಲಿ ಈ ಕಡೆ ಸೈಡಲ್ಲಿ ಕಪಲ್ಸ್ ಕುಂತವ್ರೆ. ಸೊ ಇಲ್ಲಿ ಆಲ್ಮೋಸ್ಟ್ ಬರೋದೆಲ್ಲ ಕಪಲ್ಸೇ ಗುರು. ಸೊ ನಾನು ಎಷ್ಟು ಜನ ಕಪಲ್ಸ್ಗಳನ್ನ ನೋಡ್ಬಿಟ್ಟೆ ಅಂತ ಅಂದರೆ ಸ್ಟಾರ್ಟಿಂಗಲ್ಲಿಂದ. ಸೊ ಎಲ್ಲ ಕಪಲ್ಸ್ಗಳು ಜಾಸ್ತಿ ಇರ್ತಾರೆ. ಯಾಕಪ್ಪ ಅಂತಂದರೆ ಈ ಪ್ಲೇಸು ಸಿಕ್ಕಾಪಟ್ಟೆ ವೈರಲ್ ಆಗಿಲ್ಲ ಗುರು. ಸೊ ಅದಕ್ಕೋಸ್ಕರ ಏನಂದರೆ ಕಪಲ್ಸ್ಗಳಿಗೆ ಒಂಥರ ಪ್ರೈವಸಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಈ ಬೀಚ್ನ ಅವರು ಹುಡಿಕೊಂಡು ಬರ್ತಾರೆ. ಸೊ ಗೋವಾಯಿಂದ ಸಿಕ್ಕಾಪಟ್ಟೆ ದೂರ ಇದ್ರು ಬಟ್ ಈ ಬೀಚ್ನ ಅವರು ನಿಯರ್ ಬೈ ಟಾರ್ಗೆಟ್ ಮಾಡ್ತಾರೆ ಗುರು. ಗುರು ಇವಾಗ ಟೈಮ್ ಬಂದು ಎಕ್ಸಾಕ್ಟ್ಲಿ 4 ಗಂಟೆ. ಸೂರ್ಯ ಕಿರಣಗಳು ಹೆಂಗೆ ಬೀಳ್ತಾ ಐತೆ ಅಂದರೆ ಬಟರ್ಫ್ಲೈ ಬೀಚ್ ಮೇಲೆ ಗುರು ಒಂಥರ ನೋಡೋದಕ್ಕೆ ಸಿಕ್ಕಾಪಟ್ಟೆ ಮಸ್ತಾಗೈತೆ ಅಂದ್ಕೊಳ್ಳಿ. ಸೊ ಇಲ್ಲಿ ಫೋಟೋಶೂಟ್ಗಳೆಲ್ಲ ಮಾಡಿಸ್ಕೊಬೋದು ಗುರು ಆರಾಮಾಗಿ ನಿಂತ್ಕೊಂಡು. ಸೊ ಆಟ ಆಡ್ಕೊಂಡು ನೀವು ಈಜೆಲ್ಲ ಆಡ್ಬೋದು. ಸೊ ಯಾವ ಪೊಲೀಸ್ ಕೂಡ ಇರೋದಿಲ್ಲ. ಸೊ ಅದೇ ನಮಗೊಂದು ಖುಷಿ ವಿಚಾರ. ಸೊ ಬಟ್ ನೀವು ಎಣ್ಣೆ ತೊಗೊಂಡ್ಬಂದು ಇಲ್ಲಿ ಹೊಡಿಬೇಡಿ. ಬಟ್ ಇಲ್ಲಿ ಎಷ್ಟೋ ಜನ ಹೊಡಿತಾವ್ರೆ ಗುರು ಎಣ್ಣೆಗಳನ್ನ. ಸೊ ನಾನು ಇರೋದನ್ನ ಫ್ಯಾಕ್ಟ್ನ ಹೇಳ್ತಾ ಇದ್ದೀನಿ ನಿಮಗೆ. ಬಟ್ ನೀವು ಅದನ್ನ ಮಾಡೋಕ್ಕೆ ಹೋಗ್ಬೇಡಿ. ಸೊ ಇಲ್ಲಿ ನೀವು ಎಲ್ಲ ಥರ ಎಂಜಾಯ್ಮೆಂಟ್ಗಳನ್ನೂ ಮಾಡ್ಬೋದು. ಸೊ ಮಸ್ತಾಗಿ ನೀವು ಒಂದು ಒಳ್ಳೆ ಪ್ಲೇಸಿಗೆ ಬಂದು ಬೆಳಗಿನ ಸಂಜೆ ಗಂಟ ಟೈಮ್ ಪಾಸ್ ಮಾಡ್ಬೋದು ಗುರು. ನೆಟ್ವರ್ಕ್ ಇಲ್ಲ ಅಲ್ಲ. ಗುರು ಇಲ್ಲಿ ಬೇಜಾನ್ ಬೋಟ್ಗಳೈತೆ. ಎಲ್ಲರೂ ಬಂದು ನಮ್ಮನ್ನ ಅಪ್ರೋಚ್ ಮಾಡ್ತವ್ರೆ. ಪಕ್ಕದಲ್ಲಿ ಒಂದು ಐಲ್ಯಾಂಡ್ ಇದೆಯಂತೆ. ಸೊ ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಸೊ ಸ್ಟಾರ್ಟಿಂಗ್ ಪರ್ ಹೆಡ್ 1000 ರೂಪೀಸ್ ಅಂತ ಹೇಳಿದ್ರು. ನಾವು ಅವ್ರನ್ನ ಡೀಲಿಂಗ್ ಮಾಡಿ 400 ರೂಪಾಯಿಗೆ ಒಪ್ಸಿದ್ದೀವಿ. ಸೊ ಈಗ ಇಲ್ಲಿಂದ ಅವರು ಅಲ್ಲಿ ಕರ್ಕೊಂಡೋಗಿ ಒಂದು 2 ಅವರ್ ಅಲ್ಲೇ ಟೈಮ್ ಪಾಸ್ ಮಾಡಿಸಿ ಮತ್ತೆ ನಮ್ಮನ್ನ ವಾಪಸ್ ಕರ್ಕೊಂಡ್ಬರ್ತಾರಂತೆ ಗುರು. ಟ್ರೈನಲ್ಲಿ ಬೋಟ್ ಹತ್ತಿದ್ದೀವಿ. ಸೊ ಇವಾಗ ಅರೇಬಿಯನ್ ಸಮುದ್ರದ ಅಲೆಗಳಲ್ಲಿ ನಾವು ತೇಲ್ಕೊಂಡು ಹೋಗ್ತೀವಿ ಒಂದು ಹೊಸ ಐಲ್ಯಾಂಡಿಗೆ. ಸೊ ಇಲ್ಲಿಂದ ಅಪ್ರಾಕ್ಸಿಮೇಟ್ ಒಂದು 10 ನಿಮಿಷ ಅಂತ ಹೇಳೋರೆ. ಸೊ ನೋಡೋಣ ಇನ್ನು ಎಷ್ಟು ನಿಮಿಷಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಂತ. ಸೊ ವಾಟ್ರ್ ನೋಡ್ಬೋದು ಗುರು. ಫುಲ್ಲು ಬ್ಲೂ ಕಲರ್ ಐತೆ ಅಂದ್ಕೊಳ್ಳಿ. ಸೊ ಮೀನುಗಳು ಯಾವೂ ಕಾಣ್ತಾ ಇಲ್ಲ. ಸೊ ಮೀನುಗಳು ನಮ್ಮ ಬೈಕೆಲ್ಲ ಮಧ್ಯಕ್ಕೆ ಹೋಗ್ಬಿಟ್ಟಿರುತ್ತೆ. ಸೊ ಇವಾಗ ನಾವು ನೋಡ್ತಾ ಇದೀವಲ್ಲ. ಸೊ ಇದೇ ಬಟರ್ಫ್ಲೈ. ಸೊ ಈ ಶೇಪ್ ಇದೆಯಲ್ಲ ಗುರು, ವಿ ಶೇಪ್ ಅಂತ. ಸೊ ಇದೇ ಬಟರ್ಫ್ಲೈ ರೆಕ್ಕೆ ಅಂತ ಇದು. ಸೊ ಇದಕ್ಕೆ ಈ ಬೀಚ್ನ ಬಟರ್ಫ್ಲೈ ಬೀಚ್ ಅಂತ ಕರೀತಾರಂತೆ. ಸೊ ಈ ಕಡೆ ನೋಡಿದ್ರೆ ಸೂರ್ಯ ಮುಳುಗ್ತಾವನೆ ಇನ್ನೇನು. ಸೊ ಇಲ್ಲಿ ನೋಡಿದ್ರೆ ಎಷ್ಟೋ ಬೋಟ್ಗಳೈತೆ. ಸೊ ಇವಾಗ ನಮ್ಮನ್ನ ಕರ್ಕೊಂಡು ಹೋಗ್ತಾವ್ರೆ ಗುರು.
ಅರೇಬಿಯನ್ ಸೀದು ಅಲೆಗಳು ಗುರು ಬೋಟ್ನ ಮೇಲೆ ಕೆಳಗಡೆ ಕೆಳಗಡೆ ಮಾಡ್ತಾ ಇದೆ. ಸೊ ಫುಲ್ಲು ಬಂದು ಮುಂದೆಗಡೆ ನಿಂತಿದ್ದೀನಿ. ಸೊ ಇವಾಗ ನಾವು ನೋಡ್ತಾ ಇದ್ದೀವಲ್ಲ ಗುರು, ಫುಲ್ಲು ಬಟರ್ಫ್ಲೈ ಬೀಚ್ ಅಂದರೆ ಇದೇನೆ. ಸೊ ಈ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಜನಗಳು ಲಾವೋಸು, ಬ್ಯಾಂಕಾಕು, ಮಲೇಷ್ಯಾ ಎಲ್ಲೆಲ್ಲೋ ಹೋಗ್ತಾರೆ ಗುರು. ಸೊ ಅಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ಸೊ ನೀವು ಇಲ್ಲಿಗೆ ಬಂದರೆ ನೀವು ಒಂದು 500 ರೂಪಾಯಲ್ಲಿ ಫುಲ್ ಮ್ಯಾಟ್ರ್ ಫಿನಿಷ್ ಮಾಡ್ಕೋಬೋದು. ಸೊ ಸ್ಟಾರ್ಟಿಂಗಲ್ಲಿ 100 ರೂಪಾಯಿ ಎಂಟ್ರಿ, ಮತ್ತು ಇಲ್ಲಿ 400 ರೂಪಾಯಿ ಈ ಬೋಟಿಗೆ. ಸೊ ಈ ಥರ ಎಕ್ಸ್ಪೀರಿಯೆನ್ಸ್ನ ನೀವು ಲೈಫಲ್ಲಿ ಒಂದು ಸತಿ ಮಾಡಲೇಬೇಕು. ಸೊ ಅಲ್ಲಿ ನೋಡಿ ಫುಲ್ಲು ಸೂರ್ಯ ಹಿಂಗೆ ಕಾಣ್ತೈತೆ ಅಂತಂದರೆ ಸಿಕ್ಕಾಪಟ್ಟೆ ಸಕಾದಾಗ ಕಾಣ್ತಾ ಇದೆ ನನ್ನ ಕ್ಯಾಮ್ರಾಗೆ. ಹಾಗೆ ನೀವು ನೋಡ್ತಾ ಇದ್ದೀವಲ್ಲ ಗುರು, ಸೊ ಇದೆಲ್ಲ ಒಂಥರ ಏನೋ ಫಾರೆಸ್ಟ್ ರೀತಿಲಿ ಐತೆ ಗುರು. ಗುರು ಬೋಟ್ ಇಷ್ಟ ತನಕ ನಿಧಾನಕ್ಕೆ ಗೊತ್ತಾಯಿತು. ಸೊ ಇವಾಗ ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೋಯ್ತವನೇ ಅಣ್ಣ. ಸೊ ನಾನಂತೂ ಫುಲ್ ಮುಂದೆಗಡೆ ನಿಂತಿರೋದಕ್ಕೆ ಅಲೆಗಳೆಲ್ಲ ಮೇಲೆ ಕೆಳಗಡೆ ಮಾಡ್ತೈತೆ. ಒಂದು ಕೈ ಕ್ಯಾಮ್ರಾದ ಇಟ್ಕೊಂಡಿದ್ದೀನಿ. ಸೊ ಸಿಕ್ಕಾಪಟ್ಟೆ ಭಯ ಆಯ್ತೈತೆ, ಹಾಗೆ ಒಂದು ಕಡೆ ಖುಷಿ ಆಗ್ತೈತೆ ಗುರು. ಸೊ ಬೋಟಲ್ಲಿ ನಾನು ಯಾವತ್ತೂ ಈ ಥರ ಒಂದು ಹೊಸ ಐಲ್ಯಾಂಡ್ಗೆ ಹೋಗಿರಲಿಲ್ಲ. ಸೊ ಇದೊಂಥರ ಒಂದು ಒಳ್ಳೆ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ನನಗೆ. ಸೊ ಇವಾಗ ಅಲ್ಲೆಲ್ಲೋ ಮುಂದೆ ನಮ್ಮನ್ನ ಕರ್ಕೊಂಡೋಗಿ ಅಲ್ಲಿ ಸ್ವಲ್ಪ ಹೊತ್ತು ನಮ್ಮನ್ನ ಬಿಡ್ತಾರಂತೆ. ಸೊ ಈ ಕಡೆ ಆ ಕಡೆ ಒಂಥರ ಕಡ್ಡಿಲಿ ಏನೇನೋ ಹಾಕ್ಬಿಟ್ಟು ಕಟ್ಬಿಟ್ಟವ್ರೆ ಗುರು. ಸೊ ಅದೇನಪ್ಪ ಅಂತಂದರೆ, ಸೊ ಅಲೆಗಳು ಅರೇಬಿಯನ್ ಸಮುದ್ರ ಅಲ್ವಾ, ಸೊ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಅಲೆಗಳು. ಸೊ ಆ ಟೈಮಲ್ಲಿ ಬೋಟಲ್ಲಿ ಎಲ್ಲ ಜನಗಳು ಕೂತ್ಕೊಂಡಿರ್ತಾರಲ್ಲ, ಸೊ ಆ ಟೈಮಲ್ಲಿ ಏನಾದರೂ ಬೋಟು ಆ ಕಡೆ ಈ ಕಡೆ ಆಗಿ ಮುಳುಗೋ ಚಾನ್ಸಸ್ಗಳಿರುತ್ತದೆ. ಸೊ ಅದರಿಂದ ಅದನ್ನು ಕಟ್ಟೋದ್ರಿಂದ ಸೊ ಎಲ್ಲ ಥರ ಮ್ಯಾನೇಜ್ ಆಗುತ್ತದೆ. ಗುರು ಇವಾಗ ನಾವಲ್ಲಿ ನೋಡ್ತಾ ಇರೋದು ಆಮೆ ರೀತಿಲಿ ಇರೋವಂಥ ಬಂಡೆಕಲ್ಲು. ಸೊ ಬಂಡೆಕಲ್ಲು ಯಾರು ಕೆತ್ತಿಲ್ಲ ಗುರು, ಸೊ ಈ ಡಿಸೈನಲ್ಲಿ, ಬಟ್ ಅದು ಇರೋದೇ ಆ ಥರ ಅಂತೆ ಸೃಷ್ಟಿ. ಸೊ ನೋಡಿ ಫುಲ್ಲು ಆಮೆ ಥರ ಐತೆ ನೋಡೋದಕ್ಕೆ. ಸೊ ಗುರು ಇವಾಗ ನಾನು ಹೊಸ ಐಲ್ಯಾಂಡಿಗೆ ಸಿಕ್ಕಾಪಟ್ಟೆ ಸಮೀಪದಲ್ಲಿದ್ದೀವಿ. ಸೊ ಈ ಐಲ್ಯಾಂಡಿಗೆ ಹೆಸರೇನು ಗುರು ಅಂತ ನೀವು ಕೇಳಿದ್ರೆ, ಸೊ ಈ ಐಲ್ಯಾಂಡಿಗೆ ಹೆಸರು ಒಂಥರ ವಿಚಿತ್ರವಾಗೈತೆ ಮಾದೇಶ್ವರ. ಸೊ ಏನಪ್ಪ ಐಲ್ಯಾಂಡಿಗೆ ಹೆಸರು ಅಂತ ಅಂದರೆ ಹನಿಮೂನ್ ಐಲ್ಯಾಂಡ್ ಅಂತೆ. ಸೊ ಯಾರಾದರೂ ಈ ಐಲ್ಯಾಂಡಿಗೆ ಬಂದು ಯಾರಾದರೂ ನಿಮಗೆ ಫೋನ್ ಮಾಡಿ ಸೊ ಎಲ್ಲಿದೆಯಪ್ಪ ನೀನು ಅಂತಂದರೆ ಹನಿಮೂನ್ ಅಂತ ಹೇಳಬೇಕು. ಯಾಕಂದರೆ ನಾವು ಇವಾಗ ಹನಿಮೂನ್ ಐಲ್ಯಾಂಡಲ್ಲಿ ಇದ್ದೀವಿ. ಸಬ್ಬಾಷ್. ಕರೆಕ್ಟಾಗಿ 15 ನಿಮಿಷ ಆದಮೇಲೆ ಗುರು, ಸೊ ಇವಾಗ ನಾವು ಹನಿಮೂನ್ ಐಲ್ಯಾಂಡ್ ಹತ್ರ ಇದ್ದೀವಿ. ಸೊ ಹೆಂಗೈತೆ ಅಂದರೆ ನೋಡೋದಕ್ಕೆ ಪ್ಲೇಸು ಗುರು. ಸೊ ಜನನೇ ಇಲ್ಲ ಗುರು ಇಲ್ಲಿ. ಏನು ಹಬ್ಬ ಅಂದರೆ ನಾವು ಇಲ್ಲಿ ಇದ್ದೀವಲ್ಲ, ಸೊ ನಮ್ಮನ್ನ 4 ಜನ ಬಿಟ್ಟು, ಸೊ ನಾವು ಬಂದಿದ್ದು 4 ಜನ ಬಿಟ್ಟು, ಸೊ ಇಲ್ಲಿ ನಾವು ಒಂದು 50 ಜನನೂ ನೋಡೋಕ್ಕಾಗಲ್ಲ. 50 ಜನನೂ ಇಲ್ಲ ಗುರು, ಒಂದು 30 ಜನ ಅವರೇ. ಸೊ ನೋಡಿ ಎಷ್ಟು ಕಾಮಾಗಿ ಎಷ್ಟು ಪೀಸ್ ಆಗೈತೆ ಅಂದರೆ ಇದು. બધાના બિલોંગિંગ જોઈ લેજો. ફેરી લો એમાં આવી જશે તો લે. હા પણ ફેરી તો કે ના આ તો મને સાથે ના. ಸೊ ಗುರು ಇವಾಗ ನಾವು ಬಂದಿರೋ ಅಂಥ ಹನಿಮೂನ್ ಐಲ್ಯಾಂಡ್ಗಳಲ್ಲಿ ಸಿಕ್ಕಾಪಟ್ಟೆ ಸೀಕ್ರೆಟ್ ಪ್ಲೇಸ್ಗಳೆಲ್ಲ ಐತೆ ಗುರು ಇಲ್ಲಿ. ಸೊ ಈಗ ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ, ಸೊ ಇದು ಮಾತ್ರ ಫ್ರಂಟಲ್ಲಿ ಇರೋದು. ಸೊ ಇವಾಗ ನಿಮಗೆ ಒಂದು ಹಿಡನ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾವು ಇವಾಗ ನೆಡ್ಕೊಂಡು ಹೋಗ್ತಾ ಇರೋ ದಾರಿ ಬಂದಿಗುರು. ಸೊ ಈ ಕಡೆ ನಿಮಗೆ ಒಂದು ದಾರಿ ಸಿಗುತ್ತೆ ರೈಟ್ ಸೈಡಲ್ಲಿ. ಸೊ ಈಗ ನೋಡ್ತಾ ಇದ್ದೀವಲ್ಲ, ಸೊ ಈ ರೈಟ್ ಸೈಡಲ್ಲಿ ಅಲ್ಲಿ ನೋಡಿ ಮೇಲ್ಗಡೆ ಎಲ್ಲ ಕುತ್ಕೊಂಡು ಎಣ್ಣೆ ಹೊಡೆದು ಬೇಜಾನ್ ಗಲೀಜ್ಗಳನ್ನ ಮಾಡೋರಲ್ಲಿ. ಸೊ ನೋಡು ಗುರು, ಸೊ ಯಾರು ಈ ಕಡೆ ಜಾಸ್ತಿ ಜನ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಇಲ್ಲೇ ಬಂದು ಎಣ್ಣೆ ಹೊಡೆದು ಫುಲ್ ನೋಡಿ ಇಲ್ಲೆಲ್ಲ ಬಿಯರ್ ಬಾಟ್ಲುಗಳು, ಸೊ ಲೋಟಗಳು, ಸೊ ಇಲ್ಲಿ ಬಿದ್ದು ಇಟ್ಟಾಡಿ ಫುಲ್ ಎಲ್ಲ ಚೆಂಗ್ಲು ಆಟ ಆಡ್ಕೊಂಡು ಹೋಗ್ಬಿಟ್ಟವ್ರೆ. ಸೊ ಇಲ್ಲಿ ನೋಡಿ ಇಲ್ಲೆಲ್ಲ ಯಾರೋ ಪಾಪ ಮಲ್ಕೊಳ್ಳೋದಕ್ಕೆ ಅಂತ ಜಾಗ ಮಾಡ್ಕೊಂಡು ಇರ್ತಾರೆ ಬೋಟವರು. ಸೊ ಆ ಜಾಗದಲ್ಲೆಲ್ಲ ಬಂದು ಅಡುಗೆ ತಿಂಡಿ ಎಲ್ಲ ಮಾಡ್ಕೊಂಡವ್ರೆ. ಸೊ ಎಲ್ಲ ಫುಲ್ ಗಬ್ಬೆ ಬರ್ಸ್ಬಿಟ್ಟವ್ರೆ ಅಂದ್ಕೊಳ್ಳಿ. ಸೊ ಈ ಕಡೆ ನೋಡ್ತಾ ಇದೀವಲ್ಲ ಗುರು, ಇದು ಯಾವುದೋ ಒಂದು ನೀರು ಹರ್ಕೊಂಬರ್ತಾ ಐತೆ ಗುರು. ಸೊ ಇದು ಎಲ್ಲಿಂದ ಬರ್ತಾಯಿತೆ ಅಂತ ಗೊತ್ತಿಲ್ಲ, ಬಟ್ ಮೇಲಿಂದ ಫುಲ್ಲು ನೀರು ಹರ್ಕೊಂಬರ್ತಾನೆ ಇದೆ ಕೆಳಗಡೆ ಇದಕ್ಕೆ.
ಸೊ ಈ ಪ್ಲೇಸು ನೀವು ಬಂದು ಎಷ್ಟು ತಿರ್ಗಾಡಿದ್ರು ಗುರು, ಸೊ ಎಕ್ಸ್ಪ್ಲೋರ್ ಮಾಡೋದು ನಿಮಗೆ ಗೊತ್ತೇ ಆಗೋದಿಲ್ಲ. ಹಾಂ ಯಾರು ಸಭೆ ಮಾಡಿದ್ದಾರೆ ಒಳ್ಳೆಯದು. પહેરવી છે ટોપી? પહેરી લો, એમાં આવી જશે તો લે. હા, પણ પહેરવી તો પહેર. ના, આ તો મને સાચવીને ના ના. ಸೊ ಗುರು, ಇವಾಗ ನಾವು ಮತ್ತೆ ವಾಪಸ್ಸು ಬಟರ್ಫ್ಲೈ ಬೀಚ್ಗೆ ಹೋಗ್ತಾ ಇದ್ದೀವಿ. ಸೊ ಹನಿಮೂನ್ ಐಲ್ಯಾಂಡ್ನ ನೋಡಿದಾಯ್ತಲ್ಲ, ಸೊ ಇವಾಗ ನಾವು ಮತ್ತೆ ಬಟರ್ಫ್ಲೈ ಬೀಚ್ಗೆ ವಾಪಸ್ ಅದೇ ಬೋಟಲ್ಲಿ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂತಂದರೆ ನನ್ನ ಹತ್ರ ಇವಾಗ ಜಾಸ್ತಿ ಟೈಮ್ ಇಲ್ಲ ಗುರು. ಸೊ ಇವಾಗ ನನಗೆ 11:15ಗೆ ಟ್ರೈನ್ ಐತೆ. ಸೊ ಅದಕ್ಕಿಂತ ಮುಂಚೆ ನಾನು ಇಲ್ಲಿಂದ ಅಲ್ಲಿಗೆ ಹೋಗಿ ರೀಚ್ ಆಗಬೇಕು. ಸೊ ಇಲ್ಲಿಂದ 2.5 ಗಂಟೆ ಆಗುತ್ತೆ. ಸೊ ಆದಷ್ಟು ಬೇಗ ಹೋಗಿ ನಾನು ಅಲ್ಲಿ ರೀಚ್ ಆದರೆ ಸೊ ಮತ್ತೆ ನನಗೆ ಇಲ್ಲಿ ಏನಾದರೂ ಕೆಲಸಗಳಿದ್ರೆ ಮುಗಿಸ್ಕೊಬೋದು ಅಂತ ನಾನು ಇವಾಗ ಹೋಗ್ತಾ ಇದ್ದೀನಿ. ಸೊ ಅದೇ ಬೋಟಲ್ಲಿ ನಮ್ಗೆ ಇವಾಗ ಮತ್ತೆ ವಾಪಸ್ಸು ಬಟರ್ಫ್ಲೈ ಬೀಚ್ಗೆ ಕರ್ಕೊಂಡು ಹೋಗ್ತಾವ್ರೆ. भाई क्रोकोडाइल रॉक है, पत्थर का ना शेप देखो, ये लंबा दिखता है वो, ये पत्थर क्रोकोडाइल रॉक जैसा दिखता है वो, उसका शेप वो बड़ा लंबा दिखता है पत्थर, उसका मुंह आगे देखो दिखता नहीं, ಏನಂತೆ ಬ್ರೋ? क्रोकोडाइल रॉक। ಏನು ಹಾಂ? अरे ये पत्थर देख लो, क्रोकोडाइल रॉक जैसा दिखता है वो, ये ಕ್ರೊಕೊಡೈಲ್? हाँ ಹಾಂ, ठीक है. ये बड़ा पत्थर फुट रॉक पैर जैसा दिखता है, देख ये वाला लंबा खड़ा है वो ಏನು ಶೂ ಅಂತ ಬ್ರೋ? फुट रॉक, हाँ? पैर जैसा दिखता है, पैर जैसा दिखता है, ये वाला पकड़ा बोट हिलेगा। આપણે પહોંચી ગયા ભલે કે 2.5 કિલોમીટર નહીં.